ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಕ್ ಪಾರ್ಟ್ ನೆಕ್ ಡಿಸೈನ್ ಇಟ್ಟು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ನೋಡಿ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾವು ಬ್ಯಾಕ್ ಪಾರ್ಟನ್ನು ಸ್ಟಿಚಿಂಗ್ ಮಾಡೋಣ. ನೀವೆಲ್ಲ ಬ್ಲೌಸಿಗೂ ಬ್ಯಾಕ್ ಪಾರ್ಟ್ ಯಾವ ರೀತಿ ಕಟ್ ಮಾಡ್ತೀರಿ ಅದೇ ರೀತಿ ಕಟ್ ಮಾಡಿ. ಇಲ್ಲಿ ನಾನು ಈ ರೀತಿ ರೌಂಡ್ ನೆಕ್ ಇಟ್ಟು ನಾನು ಸ್ಟಿಚ್ ಅನ್ನೋದು ಮಾಡ್ತಿದ್ದೀನಿ. 1.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈ ಬಾರ್ಡರಲ್ಲಿ ನಾವು ಡಿಸೈನ್ ಇಡೋದು. ಈ ಮೈನ್ ಫ್ಯಾಬ್ರಿಕ್ ಸೀದಾ ಇಟ್ಬಿಟ್ಟು ಅದ್ರ ಮೇಲೆ ಲೈನಿಂಗ್ ಇಟ್ಟು ಎಲ್ಲ ಕಡೆ ಈ ರೀತಿ ಗುಂಡ್ ಪಿನ್ ಇಟ್ಬಿಟ್ಟು ನೆಕ್ ಹತ್ರ 1/4 ಇಂಚಷ್ಟು ಸ್ಟಿಚ್ ಮಾಡಿಬಿಡಿ. ಫುಲ್ ರೌಂಡ್ ಫುಲ್ಲು ನೀವು 1/4 ಇಂಚು ಸ್ಟಿಚ್ ಮಾಡಿಬಿಟ್ಟು ಅದೇ ರೀತಿ ಕೆಳಗಡೆನೂ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲನೂ ಲೈನಿಂಗ್ ಎಲ್ಲ ಜಾಯಿಂಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕಟ್ ಮಾಡಿ ನೆಕ್ಕೆಲ್ಲ ರೆಡಿ ಮಾಡಿದ್ದೀನಿ. ಈಗ ನೋಡಿ, ಇಲ್ಲಿ 1.5 ಇಂಚ್ ಮಾರ್ಕ್ ಮಾಡಿದ್ವಲ್ಲ, ಅದೇ 1.5 ಇಂಚನ್ನ ಇಲ್ಲಿ ಮೇಲ್ಗಡೆ ಈ ರೀತಿ ಮಾರ್ಕ್ ಮಾಡಿ, ಸುತ್ತು ಮಾರ್ಕ್ ಮಾಡಿಬಿಟ್ಟು ನೀವು ಈಗ ಇದಕ್ಕೆ ನಾವು ಫ್ಲವರ್ ಮಾಡೋಣ. ಬ್ಲೌಸ್ ಪೀಸನ್ನು ಈ ರೀತಿ ಬ್ಲೌಸ್ ಪೀಸನ್ನು ಟ್ರಯಾಂಗಲ್ ಶೇಪಲ್ಲಿ ಮಾಡಬೇಕು. ಫೋಲ್ಡ್ ಮಾಡಿಬಿಟ್ಟು ರೆಡಿ ಮಾಡಿ. ಅದೇ ರೀತಿ ಈ ರೀತಿ ಬಾರ್ಡರ್ ಇರುತ್ತಲ್ಲ, ಬಾರ್ಡರ್ ಕ್ಲಾತನ್ನು ಸೇಮ್ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಒಂದರೊಳಗೆ ಒಂದಿಟ್ಟು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಬೇಕು. ಟ್ರಯಾಂಗಲ್ ಶೇಪಲ್ಲಿ ಮಾಡಿ ಇದರೊಳಗಡೆ ಇದನ್ನಿಟ್ಟು ಈ ರೀತಿ ಫೋಲ್ಡ್ ಮಾಡಿ ಎಲ್ಲ ಫ್ಲವರನ್ನು ನೀವು ರೆಡಿ ಮಾಡಿ. ಈ ರೀತಿ ಎಲ್ಲ ರೆಡಿ ಮಾಡ್ಕೊಳ್ಳಿ. ಅಂದರೆ ಬ್ಲೌಸಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀವು ರೆಡಿ ಮಾಡಿ. ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ ಹಾಕಿ ಅದೇ ರೀತಿ ಇನ್ನೊಂದನ್ನು ತೋರಿಸ್ತೀನಿ ನೋಡಿ. ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಇರೋದನ್ನು ನೋಡಿ ಇದರೊಳಗೆ ಇಡಬೇಕು. ಸ್ವಲ್ಪ ಈ ರೀತಿ ಗ್ಯಾಪ್ ಬಿಡಬೇಕು ಮೇಲ್ಗಡೆ. ನೋಡಿ ಕಾಣಿಸ್ತಿದೆಯಲ್ಲ, ಈ ರೀತಿ ಗ್ಯಾಪ್ ಬಿಟ್ಟು ಇದನ್ನು ಈ ರೀತಿ ಫೋಲ್ಡ್ ಮಾಡಿ, ಇದನ್ನು ಈ ರೀತಿ ಫೋಲ್ಡ್ ಮಾಡಿ. ನೋಡಿ ಈ ರೀತಿ ಕಾಣುತ್ತೆ. ಇದು ಗೋಲ್ಡ್ ಕಲರು ಒಳಗಡೆ ಈ ರೀತಿ ಕಾಣುತ್ತೆ. ಈಗ ಮಾಡಿಬಿಟ್ಟು ಇಲ್ಲಿ ನೀವು ಕೊನೆಯಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕ್ಬಿಡಿ. ಇದೇ ರೀತಿ ಫುಲ್ ನೆಕ್ಕಿಗೆಲ್ಲ ಎಷ್ಟು ಬೇಕೋ ಅಷ್ಟನ್ನು ನೀವು ರೆಡಿ ಮಾಡಿ. ಫ್ರೆಂಡ್ಸ್, ಇವನ್ನೆಲ್ಲ ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ. ಬ್ಲೌಸಿಗೆ ಎಷ್ಟು ಬೇಕೋ ಅಷ್ಟನ್ನು ಈ ರೀತಿ ರೆಡಿ ಮಾಡಬೇಕು. ಬ್ಲೌಸಿಗೆ ಆಗೋಷ್ಟು ರೆಡಿ ಮಾಡಿಬಿಟ್ಟು ಇವನ್ನು ಈಗ ನಾವು ಈ ಬ್ಲೌಸಿಗೆ ಸ್ಟಿಚ್ ಮಾಡಬೇಕು. ಈಗ ಈ ರೀತಿ ಬ್ಯಾಕ್ ಪಾರ್ಟ್ ತಗೊಳ್ಳಿ. ಬ್ಯಾಕ್ ಪಾರ್ಟಲ್ಲಿ ನೋಡಿ ಇಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡಿ. ಈ ರೀತಿ 1.5 ಇಂಚಿಗೆ ಫುಲ್ ನೆಕ್ ಹತ್ರ ಎಲ್ಲನೂ ನೀವು ಮಾರ್ಕ್ ಮಾಡಿಬಿಟ್ಟು ಫುಲ್ ರೌಂಡಾಗಿ ಈಗ ಈ ಫ್ಲವರ್ ಈಗ ಮಾಡಿರ್ತೀರಲ್ಲ, ಈ ಮಗ್ಗುಗಳನ್ನು ಇಲ್ಲಿ ನೀವು ಲೈನ್ ಹಾಕಿರ್ತೀರಲ್ಲ, ಈ ಲೈನ್ ಮೇಲೆ ಇಲ್ಲಿ ಇಡಬೇಕು. ಈ ರೀತಿ ಇಟ್ಟು ನೀವು ಸ್ಟಿಚ್ ಅನ್ನೋದು ಮಾಡಿಬಿಡಿ. ಫುಲ್ ನೆಕ್ಕೆಲ್ಲನೂ ಈ ರೀತಿ ಸ್ಟಿಚ್ ಮಾಡಿ. ನೋಡಿ ಈ ರೀತಿ ನೀವು ಲೈನ್ ಹಾಕಿರ್ತೀರಲ್ಲ 1.5 ಇಂಚ್ ಹತ್ರ, ಅಲ್ಲಿ ಈ ರೀತಿ ನೀವು ನೆಕ್ ಹತ್ರ ಎಲ್ಲ ಸ್ಟಿಚ್ ಮಾಡಬೇಕು. ಫ್ಲವರ್ಸ್ ನೋಡಿ ಈ ರೀತಿ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಫುಲ್ ನೆಕ್ ಹತ್ರ ಎಲ್ಲ ಸ್ಟಿಚ್ ಮಾಡಬೇಕು. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಈಗ ಲೇಸನ್ನು ಹಚ್ಚಬೇಕು. ಮೊದಲು ಲೇಸನ್ನು ತಗೊಂಡು ನೋಡಿ ಇಲ್ಲಿಂದ ಇಲ್ಲಿ ಫಸ್ಟು ಇಲ್ಲಿ ಲೇಸ್ ಹಚ್ಚಿ ಆಮೇಲೆ ಇದ್ರ ಮೇಲೆ ಲೇಸ್ ಹಚ್ಚಬೇಕು. ನೋಡಿ ಫಸ್ಟ್ ಇದನ್ನು ಲೇಸನ್ನು ಈ ರೀತಿ ಇಟ್ಟು ಈ ರೀತಿ ಇಲ್ಲಿ ನೆಕ್ ಹತ್ರ ಫುಲ್ ಎಲ್ಲನೂ ಲೇಸನ್ನು ಸ್ಟಿಚ್ ಮಾಡಿ. ಈ ರೀತಿ ಫುಲ್ ಸರ್ಕಲ್ ಫುಲ್ಲು ಲೇಸನ್ನು ಸ್ಟಿಚ್ ಮಾಡಿ.
ಈ ರೀತಿ ಲೇಸ್ ಹಚ್ಚಿದ್ಮೇಲೆ ನೀವು ಇಲ್ಲಿ ಇನ್ನೊಂದು ಲೈನು ಸ್ಟಿಚ್ ಹಾಕಿ. ನೀವು ಲೇಸ್ ಹಚ್ಚಬೇಕಾದ್ರೆ ಕ್ಲಾತನ್ನು ನೀವು ನೆಕ್ ಯಾವ ರೀತಿ ಕಟ್ ಮಾಡಿದರೆ ಅದೇ ರೀತಿ ಲೇಸ್ ಹಚ್ಚಿದಾಗ ನೋಡಿ ಇಲ್ಲಿ ಲೇಸ್ ಅನ್ನೋದು ನೀಟಾಗಿ ಬರುತ್ತೆ. ಇಲ್ಲಿ ಕ್ಲಾತ್ ಈ ರೀತಿ ಎತ್ಕೊಳ್ಳೋಂಗಿಲ್ಲ, ಕ್ಲಾತ್ ಈ ರೀತಿ ಮೇಲ್ಗಡೆ ಬರೋದಿಲ್ಲ. ಈ ರೀತಿ ನೀಟಾಗಿ ಲೇಸ್ ಅನ್ನೋದು ಕೂತ್ಕೊಳ್ಳುತ್ತೆ. ನೀವು ಲೇಸ್ ಹಚ್ಚಬೇಕಾದ್ರೆ ಬ್ಲೌಸನ್ನು ಈ ರೀತಿ ಟರ್ನ್ ಮಾಡಿ ಏನಾದರೂ ಸ್ಟಿಚ್ ಮಾಡಿದ್ದೀರಿ ಅಂದರೆ ನೋಡಿ ಇಲ್ಲಿ ಕ್ಲಾತ್ ಅನ್ನೋದು ಲೂಸ್ ಬರುತ್ತೆ. ಇಲ್ಲಿ ನೆಕ್ ಟರ್ನ್ ಆಗುತ್ತಲ್ಲ, ನಿಮಗೆ ರೌಂಡ್ ಬರುತ್ತಲ್ಲ, ಅಲ್ಲಿ ಲೂಸ್ ಬರುತ್ತೆ. ಅದರಿಂದ ನೀವು ಯಾವ ರೀತಿ ನೆಕ್ ಕಟ್ ಮಾಡಿರ್ತೀರಿ ಅದೇ ರೀತಿ ಲೇಸನ್ನು ಅಷ್ಟೇ ಟರ್ನ್ ಮಾಡಿ ಹಚ್ಚೋದ್ರಿಂದ ಲೇಸ್ ಅನ್ನೋದು ನೀಟಾಗಿ ರೌಂಡಾಗಿ ಬರುತ್ತೆ. ಈ ರೀತಿ ನೀವು ಲೇಸನ್ನು ಹಚ್ಚಿ. ನೋಡಿ ಒಂದು ಲೇಸ್ ಹಚ್ಚಿದ್ರಲ್ಲ, ಈಗ ಇನ್ನೊಂದು ಲೇಸನ್ನ ಇಲ್ಲಿ ನೀವು ಇಲ್ಲಿ ಡಿಸೈನ್ ಇಟ್ಟಿರ್ತೀರಲ್ಲ, ಇಲ್ಲಿ ಇನ್ನೊಂದು ಲೇಸನ್ನು ಹಚ್ಚಿ ಸ್ಟಿಚ್ ಮಾಡಿಬಿಡಿ. ಟೋಟಲಿ ಈ ಲೇಸನ್ನು ಯಾವ ರೀತಿ ಹಚ್ಚಿದ್ರಿ ಅದೇ ರೀತಿ ಫುಲ್ ಎಲ್ಲ ಸ್ಟಿಚ್ ಹಾಕ್ಬಿಡಿ ಲೇಸ್ ಹಚ್ಬಿಟ್ಟು. ನೋಡಿ ಫ್ರೆಂಡ್ಸ್, ಈ ರೀತಿ ಎರಡು ಕಡೆ ಲೇಸ್ ಹಚ್ಚಬೇಕು. ಈ ರೀತಿ ಲೇಸ್ ಹಚ್ಚಿದಾಗ ನೋಡಿ ಬ್ಯಾಕ್ ನೆಕ್ ಅನ್ನೋದು ಈ ರೀತಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಲುಕ್ ಕಾಣಿಸ್ತಿದೆ ಅಂತ. ಈ ರೀತಿ ನೀವು ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡಬೇಕು. ಈ ಸ್ಟಿಚ್ ಆದಮೇಲೆ ಇಲ್ಲಿ ನೀವು ಟಕ್ಸ್ ಇಟ್ಬಿಡಿ. ಎರಡು ಕಡೆ ಬ್ಯಾಕ್ ಸೈಡು ಎರಡು ಕಡೆ ಹಾಫ್ ಇಂಚು ಟಕ್ ಇಟ್ಬಿಟ್ಟು ಇಲ್ಲಿ ದಾರ ಕಟ್ಬಿಡಿ. ಅಲ್ಲಿಗೆ ಬ್ಯಾಕ್ ನೆಕ್ ಅನ್ನೋದು ರೆಡಿ ಆಗುತ್ತೆ. ನೋಡಿ ಇಲ್ಲಿ ನಿಮಗೆ ಬೇಕು ಅಂದರೆ ಇಲ್ಲಿ ಗೋಲ್ಡನ್ ಕಲರ್ ಬೀಡ್ಸ್ ಬರುತ್ತಲ್ಲ, ಬೀಡ್ಸ್ ಹಚ್ಚಿ, ಇಲ್ಲ ಹಚ್ಚಲಿಲ್ಲ ಅಂದರೂ ಇಷ್ಟೇ ಆದ್ರೂ ಚೆನ್ನಾಗಿ ಕಾಣುತ್ತೆ. ಬೇಕು ಅಂದರೆ ಗೋಲ್ಡನ್ ಬೀಡ್ಸ್ ಹಚ್ಚಿ. ನೋಡಿ ಓವರಾಲ್ ಬ್ಲೌಸು ರೆಡಿ ಆಯಿತು. ಇಲ್ಲಿ ನಾನು ಟಕ್ಸ್ ಇಟ್ಬಿಟ್ಟು ನೋಡಿ ಈ ರೀತಿ ಸಣ್ಣ ಬಾರ್ಡ್ರ್ ಹಚ್ಚಿದ್ದೀನಿ, ಸ್ಮಾಲ್ ಬಾರ್ಡರ್ ಗೋಲ್ಡನ್ ಕಲರು. ಅದೇ ರೀತಿ ಇಲ್ಲಿ ನಾನು ದಾರ ಕಟ್ಟಿದ್ದೀನಿ. ಇಷ್ಟಾದಮೇಲೆ ನೋಡಿ ಬ್ಯಾಕ್ ಪಾರ್ಟ್ ಓವರಾಲು ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ಇದಿಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.